ಉದಾಹರಣೆ -1, 2 ಮತ್ತು 4, -5 ಬಿಂದುಗಳ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪರಿಹಾರ: P ಬಿಂದುವಿನ ನಿರ್ದೇಶಾಂಕಗಳು xy ಆಗಿರಲಿ. x1, y1 equals -1, -2, x2, y2 equals 4, -5. m:n equals 2:3. ವಿಭಜನಾ ಸೂತ್ರ ಪ್ರಕಾರ x equals 2 into 4 plus 3 into -1 by 2 plus 3. ನಮಗೆ ಸಿಗುವುದು 1. y equals 2 into -5 plus 3 into 2 by 2 plus 3 equals -4/5. ಆದ್ದರಿಂದ P ಬಿಂದುವಿನ ನಿರ್ದೇಶಾಂಕಗಳು 1, -4/5. 2, 1 ಮತ್ತು 3, 5 ಬಿಂದುಗಳ ರೇಖಾಖಂಡವನ್ನು ಬಾಹ್ಯವಾಗಿ 2:3 ಅನುಪಾತದಲ್ಲಿ ವಿಭಜಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪರಿಹಾರ: P ಬಿಂದುವಿನ ನಿರ್ದೇಶಾಂಕಗಳು x, y ಆಗಿರಲಿ. x1, y1 equals 2, 1, x2, y2 equals 3, 5. m:n equals 2:3 ಅನುಪಾತ. ವಿಭಜನಾ ಸೂತ್ರದ ಪ್ರಕಾರ ಮೌಲ್ಯಗಳನ್ನು ನಾವು ಸೂಚಿಸಿದಾಗ 2 × 3 - 3 × 2 by 2 - 3 equals 0. y equals my2 - ny1 divided by m minus n equals 2 × 5 - 3 × 1 divided by 2 minus 3 equals -7 ಸಿಗುತ್ತದೆ. P ಬಿಂದುವಿನ ನಿರ್ದೇಶಾಂಕಗಳು 0, -7 ಆಗಿವೆ. 2, 4 ಮತ್ತು 4, 6 ಬಿಂದುಗಳ ರೇಖಾಖಂಡ ABಯನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ 1:3 ಅನುಪಾತದಲ್ಲಿ ವಿಭಜಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪರಿಹಾರ: P ಬಿಂದುವಿನ ನಿರ್ದೇಶಾಂಕಗಳು x, y ಆಗಿರಲಿ. x1, y1 equals 2, 4, x2, y2 equals 4, 6. m:n equals 1:3. ಆಂತರಿಕ ವಿಭಜನೆ. ವಿಭಜನಾ ಸೂತ್ರದ ಪ್ರಕಾರ ಆ ಮೌಲ್ಯಗಳನ್ನು ಸೂತ್ರದಲ್ಲಿ ಸೂಚಿಸಿದಾಗ ನಮಗೆ ದೊರಕುವುದು P ಬಿಂದುವಿನ ನಿರ್ದೇಶಾಂಕ ಬಿಂದುಗಳು 5/2, 9/2. ಸಂದರ್ಭ 2, ಬಾಹ್ಯ ವಿಭಜನೆ. ವಿಭಜನಾ ಸೂತ್ರದ ಪ್ರಕಾರ ಆಯಾ ಮೌಲ್ಯಗಳನ್ನು ಸೂತ್ರದಲ್ಲಿ ಸೂಚಿಸಿದಾಗ ನಮಗೆ ದೊರಕುವುದು 1, 3. ಆದ್ದರಿಂದ P ಬಿಂದುವಿನ ನಿರ್ದೇಶಾಂಕ ಬಿಂದುಗಳು 1, 3. ಯಾವ ಅನುಪಾತದಲ್ಲಿ C2, 4 ಬಿಂದುವು ರೇಖಾಖಂಡ ABಯನ್ನು ವಿಭಾಗಿಸುತ್ತದೆ? A ಮತ್ತು B ಯ ನಿರ್ದೇಶಾಂಕಗಳು ಈ ರೀತಿ ಇವೆ. ಕ್ರಮವಾಗಿ 0, 0 ಮತ್ತು 4, 8. ಎರಡನೆಯದು ಕ್ರಮವಾಗಿ 0, 0 ಮತ್ತು 1, 2. x, y equals 2, 4 ಆಗಿರಲಿ. ಅನುಪಾತವು m:n ಆಗಿರಲಿ. x1, y1 equals 0, 0. x2, y2 equals 4, 8. ವಿಭಜನಾ ಸೂತ್ರದ ಪ್ರಕಾರ ಮೌಲ್ಯಗಳನ್ನು ಅದರಲ್ಲಿ ಸೂಚಿಸಿದಾಗ ನಮಗೆ ಸಿಗುವುದು m/n equals 1.
ಮತ್ತೆ m by n equals 1. m/n equals 1:1 ಅನುಪಾತವು ಧನಾತ್ಮಕವಾಗಿದ್ದರೆ ಬಿಂದುವು ರೇಖಾಖಂಡವನ್ನು ಆಂತರಿಕವಾಗಿ ವಿಭಾಗಿಸುತ್ತದೆ. ಕ್ರಮವಾಗಿ 0,0 ಮತ್ತು 1,2 ವಿಭಜನಾ ಸೂತ್ರದ ಪ್ರಕಾರ ಮೌಲ್ಯಗಳನ್ನು ಸೂಚಿಸಿದಾಗ m by n equals -2. ಮತ್ತು m by n equals -2 ದೊರಕುತ್ತದೆ. m/n equals -2:1 ಅನುಪಾತವು ಋಣಾತ್ಮಕವಾಗಿದ್ದರೆ ಬಿಂದುವು ರೇಖಾಖಂಡವನ್ನು ಬಾಹ್ಯವಾಗಿ ವಿಭಾಗಿಸುತ್ತದೆ. 3,0 ಮತ್ತು -1,4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. a x1, y1 ಮತ್ತು b x2, y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು mx, y equals x2 plus x1 by 2, y2 plus y1 by 2. a 3,0 ಮತ್ತು b -1,4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಸೂತ್ರದ ಪ್ರಕಾರ mx, y equals 1,2 ಆಗಿದೆ. 2p plus 2, 3 ಮತ್ತು 4, 2q plus 1 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು 2p, 2q. p ಮತ್ತು q ನ ಬೆಲೆಯನ್ನು ಕಂಡುಹಿಡಿಯಿರಿ. ABಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು x2 plus x1 by 2, y2 plus y1 by 2. m 2p, 2q equals 4 plus 2p plus q by 2, 2q plus 1 plus 3 by 2. 2p equals p by 3, p equals 3. 2q equals q plus 2, q equals 2. p equals 3 ಮತ್ತು q equals 2 ಆಗಿದೆ. c -1,6 ವೃತ್ತದ ಕೇಂದ್ರ ಬಿಂದು ಮತ್ತು ವ್ಯಾಸದ ಒಂದು ತುದಿ a 5,9 ಆದರೆ ವ್ಯಾಸದ ಇನ್ನೊಂದು ತುದಿಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ವೃತ್ತದ ಕೇಂದ್ರ ಬಿಂದು c -1,6, ವೃತ್ತದ ವ್ಯಾಸದ ಒಂದು ತುದಿ a 5,9, ವ್ಯಾಸದ ಇನ್ನೊಂದು ತುದಿ b x, y. ABಯ ಮಧ್ಯಬಿಂದು ವೃತ್ತದ ಕೇಂದ್ರ ಎಂದು ನಮಗೆ ತಿಳಿದಿದೆ. AB ಮಧ್ಯಬಿಂದುವಿನ ನಿರ್ದೇಶಾಂಕಗಳು AB equals 5 plus x by 2 plus n plus y by 2, -1,6 equals 5 plus x by 2, 9 plus y by 2. ಆದ್ದರಿಂದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು 5 plus x by 2 equals -1 ಮತ್ತು 9 plus y by 2 equals 6. 5 plus x equals -2 ಮತ್ತು 9 plus y equals 12. x equals -7 ಮತ್ತು y equals 3. ಆದ್ದರಿಂದ ವ್ಯಾಸದ ಇನ್ನೊಂದು ತುದಿಯ ನಿರ್ದೇಶಾಂಕ b -7, 3. ಯಾವ ಅನುಪಾತದಲ್ಲಿ 6, 4 ಮತ್ತು 1, -7 ಬಿಂದುವು x ಅಕ್ಷವನ್ನು ವಿಭಾಗಿಸುತ್ತದೆ? ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. a 6, 4 ಮತ್ತು b 1, -7 ಬಿಂದುಗಳ ರೇಖಾಖಂಡವನ್ನು x ಅಕ್ಷವು c x, 0 ಬಿಂದುವಿನಲ್ಲಿ ವಿಭಾಗಿಸಲಿ.
AC is to CB equals K is to 1 ಆಗಿರಲಿ. C equals kx2 plus x1 by k plus 1, k y2 plus y1 by k plus 1. ಇಲ್ಲಿ m k ಆಗಿದೆ ಮತ್ತು n 1 ಆಗಿದೆ. C ನ ನಿರ್ದೇಶಾಂಕವು ಹೀಗಿದೆ. C ಬಿಂದು x ಅಕ್ಷದ ಮೇಲಿರುವುದರಿಂದ -7k plus 4 divided by k plus 1. k equals 4/7 ಆಗಿದೆ. ಆದ್ದರಿಂದ AC is to CB equals 4/7 is to 1 equals 4 is to 7. ಛೇದಕ ಬಿಂದುವಿನ ನಿರ್ದೇಶಾಂಕಗಳು ಆಯಾ ಮೌಲ್ಯವನ್ನು ಸೂತ್ರದಲ್ಲಿ ಸೂಚಿಸಿದಾಗ ನಮಗೆ ಸಿಗುವುದು 4,0. ಯಾವ ಅನುಪಾತದಲ್ಲಿ 6,5 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು y equals 2 ಇರುವ ರೇಖೆಯು ವಿಭಾಗಿಸುತ್ತದೆ? A 6,5 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು y equals 2 ಇರುವ ರೇಖೆಯು ವಿಭಾಗಿಸುತ್ತದೆ. P ಬಿಂದುವಿನಲ್ಲಿ ಅನುಪಾತವು k is to 1 ಆಗಿರಲಿ. P ಯ ನಿರ್ದೇಶಾಂಕಗಳು P equals 4k plus 6 by k plus 1, -3k plus 5 by k plus 1. P ಯು x ಅಕ್ಷಕ್ಕೆ ಸಮಾನಾಂತರವಾಗಿದೆ. ಆದ್ದರಿಂದ P ಯ ನಿರ್ದೇಶಾಂಕಗಳು x, y equals 0, 2. P 0,2 equals ಆಯಾ ಮೌಲ್ಯಗಳನ್ನು ಸೂಚಿಸಿದಾಗ 5k equals 3, k equals 3/5. ಆದ್ದರಿಂದ ನಮಗೆ ಬೇಕಾದ ಅನುಪಾತ 3/5 is to 1 equals 3 is to 5. ಯಾವ ಅನುಪಾತದಲ್ಲಿ P,P,-1 ಬಿಂದುವು A 1,-3 ಮತ್ತು B 6,2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ವಿಭಾಗಿಸುತ್ತದೆ ಮತ್ತು P ಯ ಬೆಲೆ ಎಷ್ಟು? Ax1, y1 equals A 1,-3, Bx2, y2 equals B 6,2, Px, y equals P, -1 ಆಗಿರಲಿ. P ಬಿಂದುವು ABಯನ್ನು k is to 1 ಅನುಪಾತದಲ್ಲಿ ವಿಭಾಗಿಸಿದರೆ P ಯ ನಿರ್ದೇಶಾಂಕಗಳು kx2 plus x1 by k plus 1, ky2 plus y1 by k plus 1. P ಬಿಂದುವಿನ ನಿರ್ದೇಶಾಂಕಗಳು 1 ಮತ್ತು 2. k equals 2/3 ಎಂದು ಸಮೀಕರಣ 2ರಲ್ಲಿ ಆದೇಶಿಸಿ. P equals 6k plus 1 by k plus 1. 2/3 ಅನ್ನು ಇದರಲ್ಲಿ ಸಮೀಕ್ಷಿಸಿದಾಗ ನಮಗೆ ಸಿಗುವುದು 3. Px, y equals 3, -1